ಆಡಿಯೋ ಕೇಳೋದಕ್ಕೆ ಅಸಹ್ಯ ಆಯ್ತು. ಅಸಹ್ಯ ಆಗೋವಂತ ರೀತಿ ಅವರು ಮಾತನಾಡಿದ್ದಾರೆ. ಟಿವಿ9ಗೆ ಕೈ ನಾಯಕಿ ಕುಸುಮಾ ಹನುಮಂತಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಕುಸುಮಾ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಕೇಳೋಣ. ಅಸಭ್ಯ ಪದ ಬಳಕೆ ಮತ್ತು ದಲಿತ ನಿಂದನೆಯನ್ನು ಮಾಡಿರುವಂತಹ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಆರ್ ನಗರದ ಪರಾಜಿತ ಅಭ್ಯರ್ಥಿಯಾಗಿದ್ದಂತಹ ಕುಸುಮಾ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈ ಒಂದು ಘಟನೆ ಬೆಳಕಿಗೆ ಬಂದಾಗ ಒಬ್ಬ ಮಹಿಳೆಯಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬಹಳ ದುರದೃಷ್ಟಕರ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ನಮಗೆ ಆ ಆಡಿಯೋ ಬಂದಂಥ ಸಂದರ್ಭದಲ್ಲಿ ಕೇಳಲಿಕ್ಕೂ ಅಸಹ್ಯ ಆಯಿತು. ಯಾಕಂದರೆ ನಾವು ಬೆಳೆದು ಬಂದಂಥ ವಾತಾವರಣ ಖಂಡಿತವಾಗ್ಲೂ ಆ ರೀತಿಯಾದಂಥ ವಾತಾವರಣ ಅಲ್ಲ. ಸಾಕಷ್ಟು ಅಸಹ್ಯ ಹುಟ್ಟಿಸುವಂಥ ಮಾತುಗಳು, ಮಹಿಳೆಯರ ಬಗ್ಗೆ ಅಷ್ಟು ತುಚ್ಛವಾದಂಥ ನಿಲುವನ್ನು ಒಬ್ಬ ಜನಪ್ರತಿನಿಧಿ ಈಗಿನ ಸಮಾಜದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅಂದರೆ ಬಹಳ ದುರದೃಷ್ಟಕರ. ಅದೇ ಭಾವನೆ ನನಗೂ ಕೂಡ ಬಂತು. ಇದೇ ಮೊದಲಲ್ಲ, ಆರ್ ನಗರದ ದುಶ್ಯಾಸನ ಅನ್ನೋ ರೀತಿಯ ಹೆಸರುಗಳು ಆವಾಗಲೇ ಚರ್ಚೆಗಳು ಕಳೆದ 8 ವರ್ಷಗಳಿಂದ ನಡೀತಾನೆ ಇದೆ. ಸೊ ಏನೇನು ದೌರ್ಜನ್ಯಗಳಾಗ್ತಿತ್ತು? ಅಲ್ಲ, ನಾವು ಕೂಡ ಮಾಧ್ಯಮಗಳಲ್ಲಿ, ಅವಾಗ ನಾನು ರಾಜಕಾರಣದಲ್ಲೂ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ, ಸಾಕಷ್ಟು ಮಾಧ್ಯಮಗಳಲ್ಲಿ ನಾವು ಕೂಡ ನೋಡಿದ್ದು. ನಮ್ಮದೇ ಪಕ್ಷದ ಕಾರ್ಪೊರೇಟರ್ಸ್ ಏನಿದ್ರು ಅವ್ರುಗಳೇ ಆರೋಪಗಳನ್ನು ಕೂಡ ಮಾಡಿದ್ರು. ಬಹಳಷ್ಟು ಮಾಧ್ಯಮಗಳಲ್ಲಿ ಕೂಡ ಕೇಳಿಬಂದಿತ್ತು. ಸೊ ಇವತ್ತು ಇವರು ಮಾತಾಡಿರುವಂಥ ಮಾತುಗಳ ಆಡಿಯೋಗಳನ್ನು ಕೇಳಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಮಗೂ ಅನಿಸುತ್ತೆ ಇದು ಅವೆಲ್ಲವೂ ನಿಜ ಇರಬಹುದು, ಸತ್ಯವಾದಂಥ ಘಟನೆಗಳೇ ಇರಬಹುದು, ಸರಿಯಾದಂಥ ಕ್ರಮಗಳು ಜರುಗಿಲ್ವಾ ಅನ್ನೋ ಒಂದು ಕುತೂಹಲ ನಮಗೂ ಅನಿಸುತ್ತೆ. ಈ ಪ್ರಕರಣ ಬೆಳಕು ಬಂದಾಗ ಅರೆಸ್ಟ್ ಆದಮೇಲೆ ಡಿ.ಕೆ. ಸುರೇಶ್ ಅವರ ಮೇಲೆ, ನಿಮ್ಮ ತಂದೆಯವರ ಮೇಲೆ ಆರೋಪಗಳನ್ನ ಮಾಡ್ತಿದ್ದಾರೆ ಮತ್ತು ಬಿಜೆಪಿ ಕೂಡ ಇದನ್ನ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಳ್ತಿದೆ. ಇದಕ್ಕೇನು ಹೇಳಿ? ಅಲ್ಲ, ಈ ಆರೋಪಗಳು ಮಾಡೋದು ಸಹಜ ಅಲ್ವಾ? ಅವರು ಇವಾಗ ಸಿಕ್ಕಾಕೊಂಡಿದ್ದಾರೆ, ಆರೋಪಗಳನ್ನ ಮಾಡಲೇಬೇಕು. ಇವರಿಗೆ, ಶಾಸಕರಿಗೆ ಯಾರು ಕೂಡ ಅವ್ರೇನು ಸಣ್ಣ ಮಗು ಅಲ್ಲ. ಯಾರು ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ನೀವು ಈ ರೀತಿ ಮಾತಾಡಿ, ದಲಿತರ ಬಗ್ಗೆ ಮಾತಾಡಿ, ಒಕ್ಕಲಿಗರ ಬಗ್ಗೆ ಮಾತಾಡಿ, ಹೆಣ್ಮಕ್ಳ ಬಗ್ಗೆ ಮಾತಾಡಿ ಅಂತ ಯಾರು ಕೂಡ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಅವರ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು. ಸೊ ಅವ್ರು ಮಾತಾಡಿರೋ ಮಾತುಗಳು, ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ, ಹಾಗೆ ಏನು ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಆ ಆಡಿಯೋದಲ್ಲಿ ನೀವು ಕೇಳಿಸ್ಕೊಂಡಿದ್ರೆ, ನಾನು 5 ವರ್ಷ ಶಾಸಕನಾಗಿರ್ತೇನೆ, ನಾನು ಯಾರು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತಾಡ್ತಾರೆ. ಅವ್ರು ಬಹುಶಃ ಮರ್ತು ಬಿಟ್ಟಿದ್ದಾರೆ. ಇವತ್ತು ಅವರು ಆಯ್ಕೆ ಆಗಿರುವಂಥದ್ದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮೇಲೆ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ಹಾಗಾಗಿ ಯಾವ ಜನ ಅವರನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಬಹುದು, ಅದೇ ಜನ ಅವರನ್ನು ಶಾಸಕ ಸ್ಥಾನದಿಂದನೂ ಕೂಡ ಇಳಿಸಬಹುದು. ಏನು ಅಧಿಕಾರದ ಮದವನ್ನು ಏರಿ 5 ವರ್ಷ ನಾನು ಶಾಸಕನಾಗಿದ್ದೇನೆ, ನನಗೇನು ಮಾಡ್ಕೊಳ್ಳೋದಕ್ಕಾಗಲ್ಲ, ಏನಾದರೂ ಮಾಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಅವ್ರು ಆಡಿದ್ದಾರೆ ಅಂತ ಅಂದರೆ ಈ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಕ್ರಮ ಆಗಬೇಕು. ಯಾವ ಸಾಮಾನ್ಯ ಮನುಷ್ಯನಿಗೆ ಈ ರೀತಿ ಕೆಲಸಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವ ಕ್ರಮಗಳನ್ನು ಕಾನೂನು ತೆಗೆದುಕೊಳ್ತಿತ್ತು, ಹಾಗೆ ಶಾಸಕರ ಮೇಲೂ ಕೂಡ ಕಾನೂನು ಕ್ರಮ ಆಗಬೇಕು ಅಂತ ನಾವು ಮನವಿಯನ್ನು ಮಾಡ್ತೇವೆ. ಇದಿಷ್ಟು ಕುಸುಮಾ ಹನುಮಂತರಾಯಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.